ಮಧುಗಿರಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಆಚರಣೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಕ್ರೀದ್ ಸೆಲೆಬ್ರೇಷನ್. ಶಾಂತಿ, ತ್ಯಾಗ, ಬಲಿದಾನದ ಪ್ರತೀಕಾರವಾದ ಬಕ್ರೀದ್ ಹಬ್ಬವನ್ನ ರಾಜ್ಯಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಿದ್ದಾರೆ. ಇತ್ತ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಕ್ರೀದ್ ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡಿ ಗಮನ ಸೆಳೆದಿದ್ದಾರೆ. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಜೆಡಿ ವೆಂಕಟೇಶ, ಹಿಂದೂ ಹಾಗೂ ಮುಸ್ಲಿಮರು ಸೇರಿ ಒಟ್ಟಾಗಿ ಹಬ್ಬ ಹರಿದಿನಗಳು ಆಚರಣೆ ಮಾಡುವುದರಿಂದ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬೆಳೀತಾ ಇದೆ ಎಂದು ತಿಳಿಸಿದರು. ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಪಾಲಿಸುತ್ತಾ ನಮ್ಮ ಭಾಗದಲ್ಲಿ ಹಬ್ಬಗಳನ್ನು ಒಗ್ಗಟ್ಟಾಗಿ ಆಚರಣೆ ಮಾಡಿ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನ ನೀಡಲಾಗಿದೆ ಎಂದಿದ್ದಾರೆ. ಶುಭಾಶಯಗಳು. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಒಂದು ಹಬ್ಬವನ್ನು ಹಿಂದೂ ಮುಸ್ಲಿಂ ಎಲ್ಲರೂ ಬಹಳ ಸಂತೋಷದಿಂದ ಬಹಳ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ತತ್ವ ಸಿದ್ಧಾಂತಗಳು ಹಾಕಿಕೊಟ್ಟಿದ್ದಾರೆ, ಆ ತತ್ವ ಸಿದ್ಧಾಂತದ ಮೂಲಕವಾಗಿ ಇವತ್ತು ನಾವು ಎಲ್ಲ ಈ ಥರ ಹಬ್ಬ ಆಚರಣೆಗಳನ್ನು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಭಾಳ ಜನಗಳಲ್ಲಿ ಉತ್ಸಾಹ ತುಂಬುತ್ತೆ, ಖುಷಿಯಾಗಿರ್ತದೆ. ಆದ್ದರಿಂದ ಈ ಒಂದು ಸೌಹಾರ್ದತೆಯಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏನಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕ್ಕೊಟ್ಟಿದ್ದಂಥ ಕೆಲವು ಇವರು ಜಮೀನು ಆಗ್ಬೋದು, ಗೌಸಣ್ಣ ಆಗ್ಬೋದು, ಇವರೆಲ್ಲರೂ ಇಲ್ಲ ನಾವು ಈ ಥರ ಮಾಡಬೇಕು, ನಾವು ಮೊದಲಿಂದ ಮಾಡಿಲ್ಲ, ಈ ಥರ ಮಾಡಂದರೆ ನಮಗೆ ಎಲ್ಲರೂ ಒಟ್ಟೊಟ್ಟಾಗಿ ಹಿಂದೂ ಮುಸ್ಲಿಂ ಅನ್ನೋದು ಯಾವುದೇ ಭೇದ ಭಾವ ಇಲ್ಲದೆ ನಾವು ಚೆನ್ನಾಗಿರಬೇಕು ಅಂತ ಒಂದು ಎಲ್ಲರಿಗೂ ಲೀಡರ್ಸ್ಗೆಲ್ಲ ಹೇಳಿ ಅವರು ಮಾಡಬೇಕಂತ ಹೇಳಿದ್ದಾರೆ. ಆ ಒಂದು ಉದ್ದೇಶದಿಂದ ಈ ಒಂದು ಹಬ್ಬವನ್ನು ನಾವು ಇವತ್ತು ಮಾಡೋಕ್ಕೆ ಭಾಳ ಉತ್ಸುಕದಿಂದ ಬಂದಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಅಧ್ಯಕ್ಷ ಶಮೀರ್ ಅಹಮದ್, ಕಾರ್ಯದರ್ಶಿ ಜಬೀವುಲ್ಲಾ, ಮುಖಂಡರಾದ ಅಕ್ರಮುಲ್ಲಾ, ಗೌಸ್, ಗೋಪಾಲ್, ಜಬೀವುಲ್ಲಾ, ಮುಕ್ತಿಯಾರ್, ಪಿ ಕೃಷ್ಣಪ್ಪ ಸೇರಿದಂತೆ ಮುಖಂಡರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.